ನುಗ್ಗೆಕಾಯಿ ರಸಂನ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ. ಈಗ ಬೇಳೆನ ತೊಳೆದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅರಿಶಿನ, ಎಣ್ಣೆ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಒಂದು 3 ರಿಂದ 4 ವಿಜಿಲನ್ನ ಚೆನ್ನಾಗಿ ಕೂಗಿಸ್ಕೊಳ್ಳಿ. ನುಗ್ಗೆಕಾಯಿ ಅಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿರೋದೇ. ಈಗ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 to 4 ವಿಜಿಲ್ಸ್ ನುಣ್ಣಗೆ ಚೆನ್ನಾಗಿ ಅದು ಸ್ಮ್ಯಾಶಿಯಾಗಿ ಬಾಯ್ಲ್ ಆಗಬೇಕು. ಬಿಕಾಸ್ ನುಗ್ಗೆಕಾಯಿಲಿರೋ ರಸ ಎಲ್ಲ ಬಿಟ್ಕೋಬೇಕು. ಆ್ಯಂಡ್ ಒಗ್ಗರಣೆಗೆ ಬೇಕಾಗಿರೋದು ಏನೇನು ಅಂದರೆ ಸಾಸಿವೆ, ಜೀರಿಗೆ, ಬೆಲ್ಲ, ರಸಂ ಪುಡಿ, ಹಿಂಗು, ಹುಣಸೆಹಣ್ಣು, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡು ಚಿಟಪಟ ಅಂದಿದ ತಕ್ಷಣ ಕರಿಬೇವಿನ ಸೊಪ್ಪು, ಬಾಡಿಗೆ ಮೆಣಸಿನ್ಕಾಯಿ, ಜೀರಿಗೆನ ಸೇರಿಸ್ಕೊಂಡು ಹುಣಸೆಹಣ್ಣಿನ ರಸ ಒಂದೊಂದಾಗಿ ಎಲ್ಲನೂ ಸೇರಿಸ್ಕೊಳ್ತಾ ಹೋಗೋದು. ಬೆಲ್ಲ, ರಸಂ ಪೌಡರು, ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ನಾವು ಆಲ್ರೆಡಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ನುಗ್ಗೆಕಾಯಿಲಿರೋ ರಸಮ್ನೆಲ್ಲ ತೊಗೊಂಡು ಆ ರಸಮ್ನು ಸಹ ಇದಕ್ಕೆ ಸೇರಿಸ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ಮಕ್ಕಳಿಗೆಲ್ಲ ಈ ರೀತಿ ಕೊಡೋದ್ರಿಂದ ನುಗ್ಗೆಕಾಯಿನ ಸೈಡ್ಗೆ ಇಡೋತಾರೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.